ಧೀರುಭಾಯ್ ಅಂಬಾನಿ ಸ್ಕೂಲ್. ಈ ಸ್ಕೂಲಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಈ ಸ್ಕೂಲಲ್ಲಿ ಸಾಮಾನ್ಯ ಮಕ್ಕಳಿಗೆ ಅಡ್ಮಿಷನ್ನೇ ಸಿಗಲ್ಲ. ಈ ಸ್ಕೂಲ್ನ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸ್ಕೂಲಲ್ಲಿ ಓದೋ ಮಕ್ಕಳು ಮುಂದೆ CEO ಇಲ್ಲ ಬಿಲಿಯನಿಯರ್ ಇಲ್ಲ ದೊಡ್ಡ ಪೊಲಿಟಿಷಿಯನ್ಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಂಥವ್ರ ಮಕ್ಕಳೇ ಈ ಸ್ಕೂಲಲ್ಲಿ ಓದ್ತಾರೆ. ಅಂಥವ್ರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಥ ಸ್ಕೂಲ್ ಅಂತಲೇ ಈ ಅಂಬಾನಿ ಸ್ಕೂಲ್ಗೆ ಹೇಳ್ಬೋದು. ನೀವು ಅಕಸ್ಮಾತ್ ಈ ಸ್ಕೂಲ್ಸ್ ಫೀಸ್ ಸ್ಟ್ರಕ್ಚರ್ ಏನಾದ್ರು ಗೂಗಲ್ ಮಾಡಿ ನೋಡಿದ್ರೆ ತುಂಬಾ ಶಾಕ್ ಆಗಿಬಿಡ್ತೀರಾ. ಯಾಕೆ ಅಂದರೆ ಬೇಸಿಕ್ಸ್ ಸ್ಕೂಲ್ ಫೀಸ್ ಬಂದುಬಿಟ್ಟು ಇಲ್ಲಿ ಸ್ಟಾರ್ಟ್ ಆಗೋದೇ 10 ಲಕ್ಷದಿಂದ. ಹಾಗೆ ಅಕಸ್ಮಾತ್ ಏನಾರು ಅವರು 12th ಗ್ರೇಡ್ಗೆ ಏನಾರು ಅಡ್ಮಿಷನ್ ಆಗ್ತೀನಿ ಅಂತಾರೆ ಆಲ್ಮೋಸ್ಟ್ ಒಂದು 20 lakhs ಗಂಟ ಅವರು ಫೀಸ್ಗೆ ಅಂತಲೇ ಪೇ ಮಾಡಬೇಕಾಗುತ್ತೆ. ಈ ಫೀಸು ಅಷ್ಟೇ ಜನಗಳಿಗೆ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಅಷ್ಟೇ. ಅಕಸ್ಮಾತ್ ಈ ಸ್ಕೂಲ್ಗೆ ಏನಾರು ಒಂದು ಅಡ್ಮಿಷನ್ಸ್ನ ತೊಗೊತೀನಿ, ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಪೇರೆಂಟ್ಸ್ಗಳು ಒಂದು 50 lakhs rupees ಗಂಟ ಆ ಸ್ಕೂಲ್ಗೆ ಡೊನೇಷನ್ ಅಂತಲೇ ಕಟ್ಟಬೇಕಾಗುತ್ತೆ. ಮತ್ತು ಈ ಇಂಟರ್ನ್ಯಾಷನಲ್ ಟ್ರಿಪ್ಪು ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾರೆ. ಸೊ ಈ ಇಂಟರ್ನ್ಯಾಷನಲ್ ಟ್ರಿಪ್ ಆರ್ಗನೈಸೇಷನ್ಗೆ ಅವರು ಆಲ್ಮೋಸ್ಟ್ ಒಂದು 10 lakhs rupees ಗಂಟನೂ ಪೇ ಮಾಡ್ತಾರೆ. ಈ ಸ್ಕೂಲಲ್ಲಿ ಓದೋ ಮಕ್ಕಳು ಆಲ್ಮೋಸ್ಟ್ ಮಿಲೇನಿಯರ್ ಆಗಿರ್ತಾರೆ. ಸೊ ಇಂಥ ಮಕ್ಕಳಿಗೆ ಯಾವುದೇ ಥರ ಅಂಥದ್ದು ಒಂದು ಇಂಟರ್ವ್ಯೂ ಆಗಲಿ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂತಂದರೆ ಇಲ್ಲಿ ಎಲ್ಲ ಜಾಯ್ನ್ ಆಗೋದೇ ಒಂದು ದುಡ್ಡಿರೋ ಮಕ್ಕಳಾಗಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ SSLC ಮುಗಿಸೋಷ್ಟರಲ್ಲಿ ಈ ಮಕ್ಕಳಿಗೆ ಒಂದು 1.5 to 2 crores rupees ಗಂಟನೂ ಸ್ಕೂಲ್ ಫೀಸ್ನ ಅವರು ಸ್ಪೆಂಡ್ ಮಾಡಿರ್ತಾರೆ. ಇದ್ರ ಜೊತೆಗೆ ಈ ಸ್ಕೂಲ್ಗಳಲ್ಲಿ ಯಾವುದೇ ಒಂದು ಸಾಮಾನ್ಯವಾದ ತಂದೆ ತಾಯಿಗೆ ಪೇರೆಂಟ್ಸ್ಗಳಿಗೆ ಅವ್ರ ಮಕ್ಕಳಿಗೆ ಅಡ್ಮಿಷನ್ಸ್ ಕೊಡೋದಿಲ್ಲ. ಯಾಕೆ ಅಂತಂದರೆ ಈ ಸ್ಕೂಲಲ್ಲಿ ತನ್ನದೇ ಆದಂಥ ಒಂದು ರೆಪ್ಯುಟೇಷನ್ ಇರುತ್ತೆ. ಈ ಸೊಸೈಟಿಲಿ ಯಾರಿಗೆ ತುಂಬ ರೆಪ್ಯುಟೇಷನ್ ಇರುತ್ತೆ ಅಂಥ ಪೇರೆಂಟ್ಸ್ನೇ ಆಯ್ಕೆ ಮಾಡಿಕೊಂಡು ಅಂಥವ್ರ ಮಕ್ಕಳನ್ನ ಇಲ್ಲಿಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಕೊತಾರೆ. ಇಂಥ ಸ್ಕೂಲು ನಮ್ಮ ಸೊಸೈಟಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನೀವೇ ಯೋಚನೆ ಮಾಡಿ.